ಸೊ ನಮಸ್ಕಾರ ಎಲ್ರಿಗೂ. ಸೊ ನಾನಿವಾಗ ಬಾದಾಮಿ ಕೇವಲಿದ್ದೀನಿ. ಸೊ ಒಳಗಡೆ ಹೋಗುವ. ಬಾದಾಮಿ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು ಒಬ್ಬರಿಗೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವು ವೀಡಿಯೋಸ್ ಏನಾದರೂ ಮಾಡೋದಿದ್ರೆ ಅದಕ್ಕೆ ಕೊಡೋ ವಿಡಿಯೋ ಕ್ಯಾಮರಕ್ಕೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನಾವಿರೋದು ಕನ್ನಡದ ಮಹಾರಾಜರಾದಂಥ ಚಾಲುಕ್ಯರ ಒಂದು ಗುಹೆಯಲ್ಲಿ. ಕನ್ನಡದ ಮೊದಲ ಸಾಮ್ರಾಜ್ಯವಾದಂಥ ಕದಂಬ ಸಾಮ್ರಾಜ್ಯದಲ್ಲಿ ದಂಡಾಧಿಕಾರಿಯಾಗಿದ್ದಂಥ ಜಯಸಿಂಹನೆಂಬವನು ಕ್ರಿಸ್ತಶಕ 500ನೇ ಶತಮಾನದಲ್ಲಿ ಅವರಿಂದ ಬೇರ್ಪಟ್ಟು ಸೊ ಇಲ್ಲಿಗೆ ಬಂದು ಒಂದು ಸೈನ್ಯನ ಕಟ್ಕೊಳ್ತಾನೆ. ಸೊ ಅದೇ ಮುಂದೆ ಈ ಚಾಲುಕ್ಯ ವಂಶವಾಗಿ ನಿಲ್ಲುತ್ತೆ. ಸೊ ಅವರ ರಾಜಧಾನಿಯಾಗಿ ಈ ಬಾದಾಮಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ. ಸೊ ಇದುವೇ ಬಾದಾಮಿಯ ಇತಿಹಾಸ. ಸೊ ಒಳಗಡೆ ಹೋಗಿ ನೋಡುವ. ಸೊ ಇಲ್ಲಿ ಒಟ್ಟು 4 ಗುಹೆಗಳಿದ್ದು ಸೊ ಒಂದೊಂದೇ ಗುಹೆಯನ್ನು ನೋಡ್ತಾ ಬರುವ. ಈ ಮೊದಲನೇ ಗುಹೆಯನ್ನು ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಟ್ಟಿದ್ದಾರೆ. ಈ ಶಿವನ ಮೂರ್ತಿ ಕೂಡ ನೋಡಿ, ಅದು ಅಲ್ಲಿಂದನೇ ಕೆತ್ಕೊಂಡೇ ಬಂದಿರುವಂಥದ್ದು. ಯಾವುದೇ ರೀತಿಯಾದಂಥ ಹೊರಗಿಂದ ಕಲ್ಲು ತಂದು ಇಟ್ಟಿರುವಂಥದ್ದಲ್ಲ ಇದು. ಈ ನಂದಿ ಮೂರ್ತಿ ಮಾತ್ರ ಯುದ್ಧ ಟೈಮಲ್ಲಿ ಶಿರಶ್ಛೇದನ ಮಾಡಲ್ಪಟ್ಟಿದೆ. ಇವಾಗ ನಾವಿರೋದು 2ನೇ ಗುಹೆಯಲ್ಲಿ. ಸೊ 2ನೇ ಗುಹೆಗೆ ಅಪೋಸಿಟ್ ಆಗಿ ಇಲ್ಲಿ ನೀವು ಕೆರೆನ ನೋಡ್ಬೋದು. ಮೊದಲನೇ ಗುಹೆ ಶಿವನಿಗೆ ಅರ್ಪಿತವಾಗಿದ್ರೆ ಸೊ 2ನೇ ಗುಹೆ ಅನ್ನೋದು ವಿಷ್ಣುವಿಗೆ ಅರ್ಪಿತವಾಗಿರುತ್ತೆ. ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಸೊ ಇದೆಲ್ಲ ಸಮುದ್ರ ಮಂಥನದ ವಿಗ್ರಹಗಳನ್ನೆಲ್ಲ ಕೆತ್ತಿದ್ದಾರೆ. ಹಾಗೆ ಕೃಷ್ಣನ ಜೀವನ ಚರಿತ್ರೆಯಲ್ಲಿ ಏನೆಲ್ಲ ಬರುತ್ತೆ ಸೊ ಅದನ್ನೆಲ್ಲ ಇಲ್ಲಿ ಕೆತ್ತಿರ್ತಾರೆ. ನೋಡಿ, ಇಲ್ಲಿ ಮುಂಚಿನ ಕಾಲದಲ್ಲಿ ಆಡ್ತಿದ್ದಂಥ ಆಟಗಳನ್ನೆಲ್ಲ ಇಲ್ಲಿ ಕಲ್ಲಲ್ಲೆಲ್ಲ ಕೆತ್ತಿದ್ದಾರೆ ನೋಡಿ. ಇದು ಅಳಿಗೋಡೆ ಮನೆ ಆಟ ಅಂತ ಹೇಳ್ತಾರಲ್ಲ ಅದು. ಇದು ಚೌಕಾಬಾರ ನೋಡಿ. ಇದು 3ನೇ ಕೇವಿಗಿರುವಂಥ ದ್ವಾರ. ಇಲ್ಲಿಂದ 3ನೇ ಕೇವಿಗೆ ಎಂಟ್ರಿ ಸಿಕ್ತು ನೋಡಿ. ಮೂರನೇ ಗುಹೆ ಕೂಡ ಮಹಾವಿಷ್ಣುವಿಗೆ ಸಮರ್ಪಿತವಾಗಿಟ್ಟಿದ್ದಾರೆ. 1 ಮತ್ತು 2ನೇ ಥರನೇ ಈ ಗುಹೆನೂ ಇದ್ರು. ಸೊ ಇದು ಸ್ವಲ್ಪ ದೊಡ್ಡದಾದಂಥ ಗುಹೆ. ಈ ಗುಹೆ ನೋಡ್ಲಿಕ್ಕೆ ಕೂಡ ಅದೇ ತರ ಇದ್ದಿದ್ರು. ಇದರಲ್ಲಿ ಕೆತ್ತನೆಯಲ್ಲಿ ಸ್ವಲ್ಪ ವೈಶಿಷ್ಟ್ಯತೆ ಜಾಸ್ತಿ ಇದೆ. ಇದರಲ್ಲಿ ನೋಡಿ, ವರಾಹ ರೂಪ. ಯಾವುದೇ ರೀತಿಯಂತ ಮೂರ್ತಿ ಇಲ್ಲ. ನಾಲ್ಕನೇ ಗುಹೆಯಿಂದ ಕಾಣುವಂಥ ವ್ಯೂ ಇದು.
ಇವಾಗ ನಾವಿರೋದು 4ನೇ ಗುಹೆಯಲ್ಲಿ. ಇದು 3ಕ್ಕೆ ಕಂಪೇರ್ ಮಾಡಿದರೆ ಚಿಕ್ಕ ಗುಹೆ. ಬುದ್ಧನ ವಿವಿಧ ರೂಪಗಳನ್ನೆಲ್ಲ ಕೆತ್ತಿಟ್ಟಿದ್ದಾರೆ. ಎಲ್ಲ ಕಡೆಯಲ್ಲಿ ಬುದ್ಧನೇ ಇರುವಂಥದ್ದು. ಈ 4ನೇ ಗುಹೆ ಅನ್ನೋದು ಜೈನರಿಗೆ ಸಂಬಂಧಪಟ್ಟಂಥದ್ದು. ಅಲ್ಲಿ ಕಾಣ್ತಿರೋ ಬೆಟ್ಟ ಇದೆಯಲ್ಲ, ಸೊ ನೀವು ಮಳೆಗಾಲದಲ್ಲಿ ಬಂದರೆ ಅಲ್ಲಿಂದ ಜಲಪಾತ ನಿಮ್ಗೆ ಕಾಣ್ತದೆ. ಸೊ ಇಲ್ಲಿ ಸುತ್ತಲೂ ತುಂಬ ದೇವಸ್ಥಾನಗಳಿದೆ ನೋಡಿ. ಅಲ್ಲಿ ಮೇಲೆ ಕೂಡ ಕೆಲವೊಂದು ದೇವಸ್ಥಾನಗಳು ಕಾಣ್ತದೆ. ಅಗಸ್ತ್ಯರ ಕೆರೆಗೆ ಹೋಗುವಂತ ದಾರಿ, ಅವಾಗ ಅಲ್ಲಿ ಮೇಲಿಂದ ನೋಡಿದ್ವಲ್ಲ ಅದೇ. ನಾವೀಗ ಭೂತನಾಥ ಟೆಂಪಲ್ನ ಸುತ್ತಮುತ್ತ ಇರುವಂತ ಜಾಗನ ಕವರ್ ಮಾಡ್ತಾ ಇದ್ದೇವೆ. ಇದ್ರ ಮೇಲ್ಗಡೆ ಒಂದು ದೇವಸ್ಥಾನ ಉಂಟು, ಅಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅನ್ಸುತ್ತೆ. ಅಲ್ಲಿ ಹೇಗ್ ಕಟ್ಟಿದ್ರ ಅಂತಾನೆ ಗೊತ್ತಿಲ್ಲ, ವಿಚಿತ್ರ ಮಾತ್ರ ಇದೆ. ಬಾದಾಮಿ ಕೇವು, ಅದ್ರ ಮೇಲ್ಗಡೆ ಕೂಡ ಒಂದು ಕೋಟೆ ಇದೆ. ಸೊ ಅಲ್ಲಿಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಮಾತ್ರ. ಆ ಕೋಟೆ ಮೇಲೆ ಫಿರಂಗಿ ಎಲ್ಲ ಇದೆ ಅಂತೆ. ಸೊ ನಾವು ಅವ್ರ ಹತ್ರ ಕೇಳಿದೆ, ಅವರು ಮೇಲೆ ಬಿಡಲ್ಲ ಅಂತ ಹೇಳಿದ್ರು. ಸೊ ಇಲ್ಲಿಂದ ಕಾಣುದಿಲ್ಲ ನಿಮ್ಗೆ, ಇದರಲ್ಲಿ ಗೋಪುರದಲ್ಲಿ ಕಾಣೋದು ಕಷ್ಟ ಉಂಟು ನೋಡಿ. ಅಲ್ಲಿ ಬರುತ್ತೆ ಮೇಲ್ಗಡೆ ಕಾಣ್ತಾ ಇದೆ ನೋಡಿ, ಇದುವೆ ಕೋಟೆ. ಇವಾಗ ನಾನಿರುವಂಥದ್ದು ಭೂತನಾಥೇಶ್ವರ ಟೆಂಪಲ್. ಇದರ ಕೆತ್ತನೆ ಎಲ್ಲ ನೋಡಿ ಹೇಗಿದೆ ಅಂತ. ಇದು ಅಗಸ್ತ್ಯ ಕೊಳ ಅಂತ ಹೇಳಿದ್ನಲ್ಲ, ಸೊ ಅದರ ದಂಡೆ ಮೇಲಿದೆ ಇದು. ये आपके है ना? हाँ, वो मेरा ही है। ले लो इसे ले लो, ये प्रसाद है। वो तो दे दो इसके अंदर ले लो, बड़े बैंगल ले लो. ಇದಿಷ್ಟು ನಮ್ಮ ಈ ಬಾದಾಮಿ ಕೇವ್ನ ಹಿಸ್ಟ್ರಿ. ಸೊ ಇದು ನೆಕ್ಸ್ಟ್ ನಾವು ಪಟ್ಟದ ಕಲ್ಲಿಗೆ ಹೋಗ್ಲಿಕ್ಕಿದೆ. ಸೊ ಪಟ್ಟದ ಕಲ್ಲಲ್ಲಿ ಹೋಗಿ ಮೀಟ್ ಮಾಡೋಣ.